ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತಿನ ವೀಡಿಯೋ ಏನು ಗೊತ್ತಾ, ಹೈದ್ರಾಬಾದ್ನಲ್ಲಿರೋ ಫಾರೆಸ್ಟ್ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಇವಾಗ ಸ್ವಲ್ಪ ಇಶ್ಯೂ ಆಗ್ತಾ ಇದೆಯಲ್ಲ ಸ್ನೇಹಿತರೆ, ಹೈದ್ರಾಬಾದ್ನಲ್ಲಿ IT ಪಾರ್ಕ್ ಮಾಡಬೇಕು ಅಂತ, ಕಾಡನ್ನು IT ಪಾರ್ಕ್ ಮಾಡ್ತಾರೆ ಅಂತ ಇಶ್ಯೂ ಆಗ್ತಾಯಿದೆ. ನೀವು ನೋಡ್ತಾ ಇರ್ಬೋದು. ದಯವಿಟ್ಟು ಸ್ನೇಹಿತರೆ ಇದ್ರ ಬಗ್ಗೆ ಎಲ್ಲ ಗಾರ್ಡನರ್ಸ್ಗಳು, ಇದು ನಮ್ಗೆ ಸಂಬಂಧಪಟ್ಟಿದೆ. ಯಾಕಂತ ಗೊತ್ತಾ, ಟ್ರೀಸ್ ಮರಗಳಿದೆ, ಅಲ್ಲಿ ಮರಗಳು ಪ್ರಾಣಿಗಳು ಎಲ್ಲ ಇದೆ. ಆದ್ದರಿಂದ ನೀವು ದಯವಿಟ್ಟು ಗಾರ್ಡನರ್ಸ್ಗಳು ಇದ್ರ ಬಗ್ಗೆ ನೀವು ನಿಮ್ಮ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ಮಾತಾಡಿ ಸ್ನೇಹಿತರೆ. ನಾನು ಸ್ವಲ್ಪ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ, ಸ್ವಲ್ಪ ನಾನು ರಿಸರ್ಚ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಆಮೇಲೆ ಕಮೆಂಟ್ಸ್ ಮಾಡೋರು ಬ್ಯೂಟಿಫುಲ್ ಪ್ಲಾಂಟ್ಸ್ ಅಂತ ಹಾಕಬೇಡಿ. ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರೋದ್ರ ಬಗ್ಗೆ ನೀವು ಕಮೆಂಟ್ಸ್ ಹಾಕಿ, ಓಕೆನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹೈದ್ರಾಬಾದ್ ಯೂನಿವರ್ಸಿಟಿ ಪಕ್ಕ ಇರೋ ಒಂದು ಊರು ಸ್ನೇಹಿತರೆ, ಕಂಚಾಗಚ್ಚಿಬೋಳಿ ಅಂತ ಒಂದು ಊರು. 400 ಸ್ಪೀಷೀಸ್ನಲ್ಲಿರುವ ಒಂದು ಪ್ಲೇಸ್ ಅದು ಸ್ನೇಹಿತರೆ. ನೋಡಿ, ಅಲ್ಲಿ ಫ್ಲೋರಾ ಫೌನಾ ಈ ಥರ ತುಂಬ ಪ್ರಾಣಿಗಳು ಆ್ಯಂಡ್ ಪ್ಲ್ಯಾಂಟ್ಸ್ ಇದೆ ಸ್ನೇಹಿತರೆ. ಫ್ಲೋನ್ಸಾ ಅಂದರೆ ಏನಂತ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ, ಓಕೆನಾ ಸ್ನೇಹಿತರೆ. ಫ್ಲೋರಾ ಅಂದರೆ ಪ್ಲ್ಯಾಂಟ್ಸ್ ಸ್ನೇಹಿತರೆ, ಆಲ್ ಟೈಪ್ ಆಫ್ ಪ್ಲ್ಯಾಂಟ್ಸ್, ಟ್ರೀಸ್. ಅದು ನೋಡಿ, ಯಾವ ಸಪೋರ್ಟ್ ಇಲ್ಲದೆ ಅದು ಬೆಳೆಯುತ್ತೆ. ಕಾಡಲ್ಲಿ ಬೆಳೆಯುವಂಥ ಮರಗಳು, ಯಾವ ಸಪೋರ್ಟ್. ಇವಾಗ ನೋಡಿ, ನಾವು ನಮ್ಮ ಪ್ಲ್ಯಾಂಟ್ಸ್ಗಳಿಗೆ ಯಾವಾಗಲೂ ಗೊಬ್ಬರ, ನೀರು, ಈ ಥರ ಫರ್ಟಿಲೈಸರ್ ಕೊಡ್ತಾ ಇರ್ತೀರಿ. ಆದರೆ ಅಲ್ಲಿ ಬಂದು ಅದು ಯಾವುದೇ ಇಲ್ಲದೆ ಅದು ತಾನಾಗಿ ಬೆಳೆಯುವಂಥ ಪ್ಲ್ಯಾಂಟ್ಸು ಸ್ನೇಹಿತರೆ, ಯಾರು ಸಪೋರ್ಟ್ ಇಲ್ಲದೆ ಬೆಳೆಯುವಂಥ ಪ್ಲ್ಯಾಂಟ್ಸು. ಇವಾಗ ಫೌನಾ ಅಂದರೆ ಅನಿಮಲ್ಸು, ಡಿಫ್ರೆಂಟ್ ವೆರೈಟಿ ಆಫ್ ಅನಿಮಲ್ಸ್, ಬರ್ಡ್ಸು, ಇನ್ಸೆಕ್ಟ್ಸು, ಆಮೇಲೆ ಅನಿಮಲ್ಸು. ಇವೆಲ್ಲ ಇನ್ನೊಬ್ಬರು ಸಪೋರ್ಟ್ನಿಂದ ಬೆಳೆಯುವಂಥ ಪ್ರಾಣಿಗಳು. ಅದಕ್ಕೆ ಇನ್ನೊಬ್ಬರ ಆಸರೆ ಬೇಕೇ ಬೇಕು. ಯಾಕಂದರೆ ಅಲ್ಲಿರೋ ಪ್ಲ್ಯಾಂಟ್ಸ್ಗಳನ್ನ ತಿಂದು, ಆಮೇಲೆ ಅನಿಮಲ್ಸ್ಗಳನ್ನ ತಿಂದು ಅದು ಬೆಳೆಯುವಂಥ ಪ್ರಾಣಿಗಳು. ಇದೇ ಫ್ಲೋರಾ ಫೌನ್ಸಾ ಸ್ನೇಹಿತರೆ, ಓಕೆನಾ. ಅಲ್ಲಿ ನೋಡಿ ಸ್ನೇಹಿತರೆ, ಇವಾಗ ನೋಡಿ, ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್, ಇದು ಯೂನಿವರ್ಸಿಟಿ, ದೊಡ್ಡ ಯೂನಿವರ್ಸಿಟಿ ಅಂದರೆ ಹೈದ್ರಾಬಾದ್ ತೆಲಂಗಾಣ ಯೂನಿವರ್ಸಿಟಿ. ಅದರಲ್ಲಿ ನೋಡಿ, ಇವಾಗ ಎಲ್ಲ ಇದು ಮಾಡ್ತಾ ಇದ್ದಾರೆ, ಏನು ಪ್ರೊಟೆಸ್ಟ್ ಮಾಡ್ತಾ ಇರೋದು ಯಾರು, ಸ್ಟೂಡೆಂಟ್ಗಳು. ಅಲ್ಲಿ ಆ ಕಾಡನ್ನು ಅಳಿಸಬಾರ್ದಂತ. ಯಾಕಂದರೆ ಅಲ್ಲಿ ಸುಮಾರು ಪ್ರಾಣಿಗಳು ನೋಡಿ ಸ್ನೇಹಿತರೆ, 72 ಮರಗಳು, ಟ್ರೀಸು, ಆಮೇಲೆ 233 ಅನಿಮಲ್ಸು, ಪಕ್ಷಿಗಳು ಇದೆ. ಆದ್ದರಿಂದ ಅದು ಅಳಿಸಬಾರ್ದು. ಯಾಕಂದರೆ ಆ ಪಕ್ಷಿಗಳು ಬೇರೆಲ್ಲೂ ಹೋಗುತ್ತೆ ಅಂತ. ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಸ್ನೇಹಿತರೆ. ಅದು ಆ ಕಾಡನ್ನು ಸುಡುವಾಗ ಅನಿಮಲ್ಸ್, ಪೀಕಾಕು, ಆಮೇಲೆ ಜಿಂಕೆನೇ ಅಲ್ಲಿ ಜಾಸ್ತಿ ಇರೋದು, ಬಿಯರು, ಜಿಂಕೆ, ಆಮೇಲೆ ಹಾವುಗಳು, ಆಮೇಲೆ ಇದೆ ಸ್ನೇಹಿತರೆ, ಅಲ್ಲಿ ರಿವರ್ ಕೂಡ ಇದೆ. ಅದರಲ್ಲೂ ಒಳಗಡೆ, ಕಾಡು ಒಳಗಡೆ ರಿವರಲ್ಲಿ ಇದು ಡಿಫ್ರೆಂಟ್ ವೆರೈಟಿ ಆಫ್ ಮೀನುಗಳು, ಫಿಶ್ಶು, ಸುಮಾರು ಅನಿಮಲ್ಸ್ಗಳು ಅದರಲ್ಲಿ ಇದೆ ಆ ಕಾಡಲ್ಲಿ. ಅದರಿಂದ ಈ ಕಾಡನ್ನು ಅಳಿಸಬಾರ್ದು ಅಂತ ಅವ್ರು ತುಂಬ ಪ್ರೊಟೆಸ್ಟ್ ಮಾಡಿದ್ದಾರೆ. ಯಾರು, ಮೆಡಿಕಲ್ ಸ್ಟೂಡೆಂಟ್ಗಳು. ಅವ್ರಿಗೆ ಆ್ಯಟ್ಸಾಪ್ ಸ್ನೇಹಿತರೆ, ನೀವು ಎಲ್ಲರೂ ಅವ್ರಿಗೆ ಸಪೋರ್ಟಾಗಿರಿ. ಯಾಕಂದರೆ ನಾವೇ ಸಪೋರ್ಟಾಗಿರ್ಬೇಕು. ಯಾಕಂದರೆ ಗಾರ್ಡನರ್ಸ್ಗಳೆಲ್ಲ ಮೈನ್ ನಮಗೆ ಗಿಡಗಳ ಮೇಲೆ ನಮಗೆ ಇಂಟ್ರೆಸ್ಟ್ ಜಾಸ್ತಿ ಇರೋದು, ಮರಗಳು, ಗಿಡಗಳು. ನಾವೇ ಸಪೋರ್ಟಾಗಿ ಇರಬೇಕು. ಅವರು ಏನು ಮಾಡ್ತಾಯಿದ್ದಾರೆ ಇವಾಗ, ಅದು ಕಾಡನ್ನ ಇದು ಮಾಡಬಾರ್ದು. IT ಕಂಪನಿ ಇದು ಮಾಡ್ತಾರೆ, IT ಪಾರ್ಕಲ್ಲಿ ಇದು ಮಾಡ್ತಾರಂತ ಇವಾಗ ಇದಾಗ್ತಾಯಿದೆ. ಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಇದು ಆಗ್ತಾಯಿದೆ ಇವಾಗ. ಆದ್ದರಿಂದ ನಾವೆಲ್ಲ ಅವ್ರಿಗೆ ಸಪೋರ್ಟಾಗಿ ಇರಬೇಕು ಸ್ನೇಹಿತರೆ. 1000 ಸ್ಟೂಡೆಂಟ್ಸು ಆ ಮೆಡಿಕಲ್ ಇದರಲ್ಲಿ ಓದ್ತಾರೆ ಸ್ನೇಹಿತರೆ. ಅದರಲ್ಲಿ 50 ಸ್ಟೂಡೆಂಟ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ನೋಡಿದ್ರೆ, ಆ ನ್ಯೂಸ್ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಅದರಲ್ಲಿ ಒಂದು 50 ಸ್ಟೂಡೆಂಟ್ನ ಬಟ್ಟೆ ಹರಿದು, ಹೆಣ್ಮಕ್ಳನ್ನ ತಲೆ ಕೂದಲು ಎಳೆದು, ಅಷ್ಟು ಪೊಲೀಸವರು ಇದು ಮಾಡ್ತಾಯಿದ್ದಾರೆ. ಇದು ಮೇಲ್ಗಡೆಯಿಂದ ಅವರಿಗೆ ಆರ್ಡ್ರ್ ಬಂದಿದೆ, ಈ ಥರ ಅಲ್ಲಿ ಎಲ್ಲ ಕ್ಲಿಯರ್ ಮಾಡಬೇಕು, ಕಾಡನ್ನ ಎಲ್ಲ ಕ್ಲಿಯರ್ ಮಾಡಬೇಕು ಅಂತ. ಅದಕ್ಕೆ ಸ್ನೇಹಿತರೆ, ಎಲ್ಲೂ ನೋಡಿದ್ರೆ ಈ ಥರ ಮಾಡ್ತಾಯಿದ್ದಾರೆ. ಪಾಪ ಪ್ರಾಣಿಗಳು ಎಲ್ಲೋಗುತ್ತೆ. ಇವಾಗ ನೋಡಿ, ಎಲ್ಲಿ ನೋಡಿದ್ರೆ IT ಕಂಪನಿಗಳನ್ನ ಮಾಡಿಬಿಟ್ಟು, ನೀರು ಕೂಡ ಹೋಗೋಕ್ಕೆ ಜಾಗ ಇಲ್ಲದೆ ಕೆರೆಗಳನ್ನೆಲ್ಲ ಮುಚ್ಚಿಸ್ಬಿಟ್ಟು ಮನೆಗಳು ಮಾಡಿಬಿಟ್ಟಿದ್ದಾರೆ. ನೀರೆಲ್ಲ ಒಳಗಡೆ ಬಂದು ಈಜೋಡಿತಾರೆ ಜನರು. ಮಳೆ ಬಂದ ಟೈಮಲ್ಲಿ ನೀವು ನೋಡಿರ್ತೀರ ನ್ಯೂಸ್ಗಳಲ್ಲಿ. ಈಗ ಈ ಪ್ರಾಣಿಗಳನ್ನೂ ಓಡಿಸ್ಬಿಟ್ರೆ ಇಲ್ಲಿಂದ, ಕಾಡುಗಳನ್ನೂ ಅವರು ಇರೋ ಜಾಗ, ಪ್ರಾಣಿಗಳು ಇರೋ ಜಾಗ ಆದರೆ ಕಾಡೆ. ಆ ಕಾಡುಗಳನ್ನೂ ಈ ಥರ ಇವ್ರು ಮಾಡಿಬಿಟ್ರೆ ಪ್ರಾಣಿಗಳೆಲ್ಲ ಮನೆ ಒಳಗಡೆ ಬಂದುಬಿಡುತ್ತೆ. ಏನು ಮಾಡ್ತೀರಾ ನೀವು ನೆಕ್ಸ್ಟು? ಇವರೆಲ್ಲ ಕಾಡಿಗೆ ಹೋಗ್ಬಿಡ್ಲಿ, ಪ್ರಾಣಿಗಳು ಮನೆಗಳು ಬಂದುಬಿಡಲಿ ಅಲ್ವಾ ಸ್ನೇಹಿತರೆ. ಇದೇ ಥರನೇ ಇವ್ರಿಗೆ ಹೇಳಬೇಕು. ಅದಕ್ಕೆ ದಯವಿಟ್ಟು ಮೇಲಧಿಕಾರಿಗಳು ಇದರಲ್ಲಿ ಯಾವ್ಯಾವ ಸಂಬಂಧಪಟ್ಟಿದ್ದೀರೋ, ಹೈದ್ರಾಬಾದ್ನಲ್ಲಿರೋ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ದಯವಿಟ್ಟು
ಆ ಕಾಡನ್ನ ಯಾವ ಥರದ್ದು ತೊಂದರೆ ಬರದಂಗೆ ಇದು ಒಳ್ಳೆಯದಾಗಿ ಮುಗಿಸ್ಬೇಕು. ಹೈಕೋರ್ಟ್ನಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕು. ಇದಕ್ಕೋಸ್ಕರ ಎಲ್ಲರೂ ಪ್ರೇಯರ್ ಮಾಡ್ಕೊಳ್ಳಿ. ಯಾಕಂದರೆ ಕಾಡು ನೋಡಿ, ಹೈದ್ರಾಬಾದ್ನಲ್ಲಿರೋದು ಒಂದೇ ಇದು ಅಂದರೆ ಆ ಕಾಡಿನಿಂದನೇ, ಆ ಮರಗಳಿಂದನೇ ಜನರು ಸ್ವಲ್ಪ ಉಸಿರಾಡ್ತಾ ಇರೋದು. ಗಿಡ ಮರಗಳೇ ಇಲ್ಲಾಂದರೆ ಜನರು ಉಸಿರಾಡೋಕ್ಕೆ ಆಗಲ್ಲ ಸ್ನೇಹಿತರೆ, ಸಾಯೋ ಸ್ಥಿತಿ ಬಂದ್ಬಿಡುತ್ತೆ, ಆಕ್ಸಿಜನ್ ಇರಲ್ಲ. ಇವಾಗ ನೋಡಿ, ಎಲ್ಲಿ ನೋಡಿದ್ರು ಪೊಲ್ಯೂಷನ್ನು, ಫ್ಯಾಕ್ಟ್ರೀಸು, ಅನಿಮಲ್ಸ್, ಇದು ಅನಿಲ, ಏನು ವಿಷಾನಿಲ, ಈ ಥರ ಎಲ್ಲಿ ನೋಡಿದ್ರೆ ಈ ಥರ ಇರೋದ್ರಿಂದ ಈ ಗಿಡ ಮರಗಳಿಂದನೇ ಜನರು ಜೀವಿಸ್ತಾ ಇರೋದು, ಅನಿಮಲ್ಸ್ಗಳಿಂದ. ಆಮೇಲೆ ಅನಿಮಲ್ಸ್ಗಳಿಗೆ ತೊಂದರೆ ಕೊಡೋಕ್ಕೆ ಹೋಗಬೇಡಿ, ದಯವಿಟ್ಟು ರಿಕ್ವೆಸ್ಟ್ ನಿಮ್ಮ